ಪ್ರೇಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿಯ ದೇವರ ಮಕ್ಕಳೇ, ನಾವು ಈ ದಿನ ದೇವರ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳೋಣ. ಹಲ್ಲೆಲೂಯಾ. 1 ಸಾಮುವೇಲ 30ನೇ ಅಧ್ಯಾಯ 8ನೇ ವಚನ. ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ. ಹಲ್ಲೆಲೂಯಾ. ಸೊ ಪ್ರಿಯರೇ, ಶಾರ್ಟ್ ಆಗಿದೆ, ಬಟ್ ತುಂಬಾ ಸ್ವೀಟ್ ಆಗಿರ್ತೈತೆ ಮೆಸೇಜ್. ಹಲ್ಲೆಲೂಯಾ. ಏನಪ್ಪ ಇಷ್ಟೇ ನಾವು ಈ ದಿನದಲ್ಲಿ ನಮಗೆ ದೇವ್ರು ತಿಳಿಸ್ತಾ ಇರೋದಂತ ನೀವು ಅನ್ಕೋಬೋದು ಮನಸ್ಸಲ್ಲಿ. ಆದರೂ ಶಾರ್ಟ್ ಆಗಿದೆ, ಬಟ್ ಆದರೆ ದೇವರ ಮಾತುಗಳಲ್ಲಿ ತಿಳಿಸ್ಬೋದು ತುಂಬಾ ಸ್ವೀಟ್ ಆಗಿದೆ. ಹಲ್ಲೆಲೂಯಾ. ಸೊ ಪ್ರಿಯರೇ, ಇಲ್ಲಿ ನೋಡ್ತೇವೆ, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವೆ ಎಂಬುದಾಗಿದೆ. ಹಲ್ಲೆಲೂಯಾ. ಎಲ್ಲರನ್ನು ಬಿಡಿಸಿಕೊಂಡು ಬರುವೆ ಅಂದರೆ ಏನರ್ಥ? ಹಲ್ಲೆಲೂಯಾ ಅಂದರೆ ನಾನು ಎಲ್ಲರಿಂದನೂ ದೂರ ಹೋಗ್ಬಿಡ್ತೇನಾ? ಹಲ್ಲೆಲೂಯಾ. ಎಲ್ಲರಿಂದನೂ ನಾನು ಬಿಟ್ಟು ಹೋಗ್ಬಿಡ್ತೇನಾ ಎಂಬುದಾಗಿ ನೀನು ಗ್ರಹಿಸಿಕೊಳ್ತಾ ಇದೆಯಲ್ವಾ, ನೀನು ತಿಳ್ಕೊಳ್ತಾ ಇದೆಯಲ್ವಾ? ದೇವರು ನಿನಗೋಸ್ಕರನೇ ಹೇಳ್ತಾ ಇದ್ದಾನೆ ನೋಡಿ. ಹಲ್ಲೆಲೂಯಾ. ಸೊ ಪ್ರಿಯರೇ, ಹಲವಾರು ಜನಗಳು ಹಲವಾರು ಮನೆಗಳಲ್ಲಿ ಎಲ್ಲರೂ ದೇವರನ್ನು ನಂಬಿಕೊಂಡಿದ್ದಾರೆ. ಕೆಲವರ ಮನೆಗಳಲ್ಲಿ, ಇನ್ನೂ ಕೆಲವರ ಮನೆಗಳಲ್ಲಿ ಯಾರೋ ಒಬ್ಬರು ಮಾತ್ರ ದೇವರನ್ನ ನಂಬಿಕೊಂಡಿದ್ದಾರೆ. ಇನ್ನು ಅನೇಕ ಜನಗಳು ವಿಗ್ರಹಾರಾಧನೆ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಓಕೆ, ಇಲ್ಲಿ ಎಲ್ಲರೂ ಕೂಡ ದೇವರನ್ನ ನಂಬ್ಕೊಂಡಿದ್ದಾರಲ್ವ ಕೆಲವರು ಮನೆಗಳಲ್ಲಿ. ದೇವರಿಗೆ ಸ್ತೋತ್ರ. ಓಕೆನಾ? ಈಗ ನಾವು ಎದ್ರ ಬಗ್ಗೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಅಂದರೆ ದೇವ್ರು ಎದ್ರ ಬಗ್ಗೆ ಇವತ್ತು ತಿಳಿಸ್ತಾ ಇದ್ದಾನೆ ಅಂತ ಹೇಳಿದ್ರೆ, ಕೆಲವೊಬ್ಬರು ಮನೆಗಳಲ್ಲಿ ಒಬ್ಬರೇ ದೇವರನ್ನ ನಂಬ್ಕೊಂಡಿರ್ತಾರೆ. ಹಲವಾರು ಜನಗಳು ವಿಗ್ರಹಾರಾಧನೆಗೆ ಬಲಿಯಾಗಿಬಿಟ್ಟಿರ್ತಾರೆ. ಹಲ್ಲೆಲೂಯಾ. ವಿಗ್ರಹ ಆರಾಧನೆಗೆ ಬಲಿ ಆಗಿರ್ತಾರೆ ಅಂತ ಹೇಳಿದ್ರೆ, ಆ ಮನೆಯಲ್ಲಿ ಪ್ರಾರ್ಥನೆ, ವಿಗ್ರಹ ಆರಾಧನೆ ಎರಡೂ ಸಮಾನವಾಗಿ ನಡೆಯೋದಿಲ್ಲ. ಹಲ್ಲೆಲೂಯಾ, ನಡೆಯೋದಿಲ್ಲ. ನೀವು ನೋಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಪ್ರಿಯರೇ, ಹಲ್ಲೆಲೂಯಾ, ನೀನು ಆರಾಧಿಸ್ತಾ ಇದೆಯಾ ಅಂತ ಹೇಳಿದ್ರೆ ವಿಗ್ರಹ ಆರಾಧನೆ ನಡೆಯೋದಿಲ್ಲ. ಹಲ್ಲೆಲೂಯಾ. ಒಂದು ವೇಳೆ ನೀನು ಆರಾಧಿಸ್ತಿದೀಯಾ, ಅವನು ಈ ರೀತಿಯೂ ಕೂಡ ಆಲೋಚನೆ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಬರೀ ಈ ರೀತಿ ಒಂದಲ್ಲ, ನಿನ್ನ ಆರಾಧನೆ ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ ಅವನು ವಿಗ್ರಹ ಆರಾಧನೆ ನಿಲ್ಲಿಸ್ಬಿಡ್ತಾನೆ ಎಂಬುದಾಗೆಲ್ಲ. ನೀನು ಆರಾಧನೆಯಲ್ಲಿ ಸ್ಟಾರ್ಟ್ ಮಾಡಿದೀಯ ಅಂತ ಹೇಳಿದ್ರೆ ಅವನು ವಿಗ್ರಹ ಆರಾಧನೆ ಇನ್ನೂ ಹೆಚ್ಚಾಗಿ ಮಾಡ್ತಾನೆ. ಹಲ್ಲೆಲೂಯಾ. ಇನ್ನೂ ಹೆಚ್ಚಾಗಿನೇ ಮಾಡ್ತಾನೆ ಅವನು. ಆಗ ಏನಾಗ್ತದೆ ಗೊತ್ತಾ? ನಾನು ಇಷ್ಟೆಲ್ಲ ಆರಾಧನೆ ಮಾಡ್ತಾಯಿದ್ದೀನಿ, ಆದ್ರೂ ವಿಗ್ರಹ ಆರಾಧನೆ ಮಾಡ್ತಾ ಇದ್ದಾರಲ್ಲ ಅಂದರೆ ಇದು ಪವರ್ಫುಲ್ಲಾ? ನಾನು ಆರಾಧನೆ ಅಷ್ಟೊಂದು ಚೆನ್ನಾಗಿ ಮಾಡ್ತಾ ಇಲ್ವೇನೋ ಅಂತ ನಿನ್ನ ಮನಸ್ಸಲ್ಲಿ ಗೊಂದಲ ಇಟ್ಕೊಳ್ಬೇಡ. ಹಲ್ಲೆಲೂಯಾ. ನೀನು ಆರಾಧನೆ ಮಾಡೋದಕ್ಕೋಸ್ಕರನೇ ಅವನು ವಿಗ್ರಹ ಆರಾಧನೆ ಹೆಚ್ಚು ಮಾಡ್ಕೊಂಡಿದ್ದಾನೆ. ಹಲ್ಲೆಲೂಯಾ. ನೋಡ್ತೀವಲ್ಲ ಪೈಪೋಟಿಗೆ ಹಲ್ಲೆಲೂಯಾ, ಯಾರು ಫಸ್ಟ್ ಮುಂದೆ ಬರ್ತಾರೆ ಎಂಬುದಾಗಿ. ಅದೇ ರೀತಿಯಿಂದ ಅವನು ನಿನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಇವನು ಆರಾಧನೆ ಹೆಚ್ಚು ಮಾಡ್ತಾನ, ನನ್ನ ವಿಗ್ರಹ ಆರಾಧನೆ ಹೆಚ್ಚು ನಾನು ಮಾಡಿಸ್ತೇನಾ ಎಂಬುದಾಗಿ ಟಾರ್ಗೆಟ್ ಮಾಡಿರ್ತಾನೆ. ಹಲ್ಲೆಲೂಯಾ. ಟಾರ್ಗೆಟ್ ಮಾಡ್ಕೊಂಡಿರ್ತಾನೆ ಅವನು. ಅದಕ್ಕೋಸ್ಕರನೇ ನೀನು ಆರಾಧಿಸುವಾಗ ಹಲ್ಲೆಲೂಯಾ ವಿಗ್ರಹ ಆರಾಧನೆ ಹೆಚ್ಚಾಗ್ತದೆ. ಏನಪ್ಪ ಇದು? ನಾನು ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ನಮ್ಮ ಮನೆಯಲ್ಲಿ ಇನ್ನೂ ವಿಗ್ರಹ ಆರಾಧನೆ ಹೆಚ್ಚು ಮಾಡ್ತಾ ಇದ್ದಾರೆ. ಬರೀ ವಿಗ್ರಹ ಆರಾಧನೆಗಳದ್ದೇ ಹೆಚ್ಚು ಮಾಡ್ತಾ ಇದ್ದಾರೆ. ಏನಂತಲೇ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ. ಏನೋ ಇದು ನಾನು ವಿಗ್ರಹ ಆರಾಧನೆ ಅಂದರೆ ನಾನು ಸರಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀನ, ಸರಿಯಾಗಿ ನಾನು ಆರಾಧನೆ ಮಾಡ್ತಾ ಇದ್ದೀನ, ಸರಿಯಾಗಿ ದೇವರ ಪ್ರಸನ್ನತೆ ನನ್ನ ಮೇಲೆ ಇಳೀತಾ ಇದೆಯಾ, ನನ್ನ ಮನೆ ಮೇಲೆ ಪ್ರಸನ್ನತೆ ಇಳೀತಾ ಇದೆಯಾ, ಅಥವಾ ಈ ವಿಗ್ರಹ ಆರಾಧನೆಗೆ ಅವನು ಸೈತಾನ ತುಂಬಾ ಒಳಪಡಿಸಿಕೊಂಡು ಬಿಟ್ಟಿದ್ದಾನ, ಅದನ್ನೇ ಆಕರ್ಷಣೆಯಾಗಿ ಮಾಡ್ಕೊಂಡ್ಬಿಟ್ಟಿದ್ದಾನ ಎಂಬುದಾಗಿ ನಾನು ಆಲೋಚನೆ ಮಾಡ್ತಾ ಇರ್ತೀಯ. ನೋ ಇಲ್ಲ, ರಾಂಗ್ ಅದು. ಹಲ್ಲೆಲೂಯಾ ರೀ. ನೀನು ಇಲ್ಲಿ ವಿಗ್ರಹ ಆರಾಧನೆ ಅಲ್ಲಿ ಮಾಡ್ತಾ ಇದೆಯಾ, ನಿಮ್ಮ ಮನೆಯಲ್ಲಿ ನೀನು ಆರಾಧನೆ ಮಾಡ್ತಾ ಇದೀಯ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ಇವನು ಆರಾಧನೆ ಜಾಸ್ತಿ ಮಾಡಿಬಿಟ್ಟ, ನಾನು ಕೂಡ ಇನ್ನೂ ಹೆಚ್ಚು ಮಾಡ್ತೀನಿ, ನಾನೇನು ಕಡಿಮೆನಾ? ಅವನು ಈ ರೀತಿಯಾಗಿ ಯೋಚನೆ ಮಾಡ್ತಾನೆ ಸೈತಾನ್. ಹಲ್ಲೆಲೂಯಾ. ಇವನು ಹೆಚ್ಚಾಗಿ ಆರಾಧನೆ ಮಾಡ್ತಾ ಇದ್ದಾರೆ, ನಾನೇನು ಕಡಿಮೆನಾ? ನಾನು ಇನ್ನೂ ಹೆಚ್ಚಾಗಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೆಚ್ಚಾಗಿ ಮಾಡಿಸುವಂತೆ ನಿಮ್ಮ ಮನೆಯವರನ್ನು ಬಳಸಿಕೊಳ್ತಾನೆ, ಯೂಸ್ ಮಾಡ್ಕೊಳ್ತಾನೆ, ಉಪಯೋಗಿಸಿಕೊಳ್ತಾನೆ. ಹಲ್ಲೆಲೂಯಾ. ಅಲ್ಲಿ ನೀನೇನು ಮಾಡಬೇಕು? ಇನ್ನೂ ಹೆಚ್ಚಾಗಿ ಆರಾಧನೆಯಲ್ಲಿ ಅಭಿಷೇಕ ಸುರಿಸಬೇಕು. ಹಲ್ಲೆಲೂಯಾ. ನೀನು ಹೆಚ್ಚಾಗಿ ಅವನು ಎಷ್ಟೇ ಅವನು ವಿಗ್ರಹ ಆರಾಧನೆ ಮಾಡಿಕೊಂಡ್ರೂ ಕೂಡ
ನನ್ನ ಆರಾಧನೆ ನೋಡು ಯಾವ ರೀತಿಯಾಗಿರ್ತದೆ ಎಂಬುದಾಗಿ ನೀನು ಹಾಲೆಲೂಯ ಉಪವಾಸ ಪ್ರಾರ್ಥನೆ ಆಗಿರ್ಬೋದು, ಮಂಡಿ ಉರಿ ಪ್ರಾರ್ಥನೆ ಆಗಿರ್ಬೋದು, ಬೆಳಗಿನ ಜಾವ ಪ್ರಾರ್ಥನೆ ಆಗಿರ್ಬೋದು, ಪ್ರಾರ್ಥನೆ ಮಾಡ್ತಾ ಇದ್ದರೆ, ಅಗ್ನಿ ಅಭಿಷೇಕ ಉರಿತಾ ಇದ್ದರೆ, ಇವನನ್ನು ಸೋಲ್ಸೋದು ನನ್ನ ಕೈಲಿ ಮಾತ್ರ ಆಗಲ್ಲಪ್ಪ ಅಂತ ಓಡೋಗ್ಬಿಡ್ತಾನೆ. ಹಾಲೆಲೂಯ ಓಡೋಗ್ಬಿಡ್ತಾನೆ. ಈತ ನನ್ನ ಕೈಲಂತೂ ಸೋಲ್ಸೋಕ್ಕಾಗ್ತಾ ಇಲ್ಲಪ್ಪ, ನನಗೆ ಇವು ಬೆಂಕಿ ಕಂಡ್ರೆ ಉರಿತಿದೆ ಅಂತ ಹೇಳ್ಬಿಟ್ಟು ಓಡೋಗ್ಬಿಡ್ತಾನೆ ಅವನು. ಆ ರೀತಿಯಾಗಿ ನೀನು ಆರಾಧಿಸಬೇಕು. ಹಾಲೆಲೂಯ ಆರಾಧಿಸಬೇಕು. ಕೆಲವೊಬ್ರು ಹೇಳ್ಕೊತಾ ಇರ್ತಾರೆ, ನಾನು ದೇವರನ್ನು ಆರಾಧಿಸ್ತಾ ಇದ್ದೀನಿ, ಅಗ್ನಿ ಅಭಿಷೇಕ ಇದೆ, ವಾಕ್ಯಗಳನ್ನು ತಿಳಿಸಿಕೊಡ್ತಾ ಇದ್ದೀನಿ. ಹಾಲೆಲೂಯ ನನ್ನ ಮನೆಯಲ್ಲಿ ನನಗೆ ಬೆಲೆ ಇಲ್ಲ, ನಿನಗೇನು ಬುದ್ಧಿನೇ ಇಲ್ಲ, ಏನು ಜ್ಞಾನನೇ ಇಲ್ಲ, ಎಂತಂತ ನಿನಗೆ ಗೊತ್ತನೇ ಆಗ್ತಾ ಇಲ್ಲ ಅಂತ ಹೇಳಿಸುತ್ತಾನೆ. ನಿನಗೊಂದು ವೇಳೆ ಅಯ್ಯೋ ನಿಜವಾಗಲೂ ನನಗೆ ಬುದ್ಧಿ ಇಲ್ವಾ, ಹಂಗಾದ್ರೆ ನಾನು ವಾಕ್ಯಗಳನ್ನು ಧ್ಯಾನಿಸ್ತೇನಲ್ಲ, ಅಂದರೆ ವಾಕ್ಯಗಳನ್ನು ನಾನು ಬೋಧಿಸ್ತೇನಲ್ವಾ, ವಾಕ್ಯಗಳನ್ನು ಅರ್ಥ ಮಾಡಿಸ್ತೇನಲ್ವಾ. ಹಾಲೆಲೂಯ ಅಂದರೆ ನಾನು ನಿಜವಾಗ್ಲೂ ಏನೋ ಬುದ್ಧಿ ಇದ್ದಂಗಿಲ್ಲ, ನಮ್ಮ ಮನೇಲಿ ಈ ರೀತಿಯಾಗಿ ಮಾತಾಡ್ತೀರಂತ ನೀನು ಒಳಗಾಗಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಒಳಗಾಗಿದ್ದೀಯ ಅಂತ ಹೇಳಿದ್ರೆ, ಲಾಸ್ಟಿಗೆ ಅವನು ಯಾವ ರೀತಿ ಮರಳು ಮಾಡಿಬಿಡ್ತಾನೆ ಗೊತ್ತಾ. ನಮ್ಮಪ್ಪ ನಮ್ಮಮ್ಮ ನನ್ನ ಫ್ಯಾಮಿಲಿ ನನ್ನ ಕುಟುಂಬ ನನಗೆ ಏನು ಸರಿ ಬುದ್ಧಿ ಇಲ್ಲ ಏನಿಲ್ಲ ಅಂತಾರೆ. ಈ ವಾಕ್ಯಗಳನ್ನು ಧ್ಯಾನಿಸಿದ್ರೆ ನನಗೇನು ಬುದ್ಧಿ ಬರ್ತದೆ. ಹಾಲೆಲೂಯ ನನಗೇನು ಬುದ್ಧಿ ಬರ್ತದೆ, ಹೋಗಲಿ ಬಿಡು ನನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾರಲ್ಲ ಬಿಟ್ಟಾಗ್ಬಿಡೋಣ ಅಂತ ಈ ರೀತಿಯಾಗಿ ಅವನು ಮರಳು ಮಾಡ್ತಾನೆ ಪ್ರಿಯರೇ. ಹಾಲೆಲೂಯ ಈ ರೀತಿಯಾಗಿ ಅವನು ಬಳಸಿಕೊಳ್ತಾನೆ. ಆ ರೀತಿಯಾಗೆಲ್ಲ ನಿನಗೆ ದೇವರಾಗಲೇ ಆಲೋಚನೆ ಕೊಟ್ಬಿಡ್ತಾನೆ. ಹಾಲೆಲೂಯ ಅಲ್ಲಿ ನಿಮ್ಮ ಮನೆಯವರು ನೀನು ಎದುರಾಗಿ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಿನ್ನ ಬಗ್ಗೆ ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂತ ಹೇಳಿದ್ರೆ, ದೇವರು ಒಳಗಡೆ ಪವಿತ್ರಾತ್ಮನಿಂದ ಹೇಳ್ತಾನೆ, ಮಗನೇ ಮಗಳೇ ನಾನು ನಿನ್ನ ಜೊತೆಗಿದ್ದೇನೆ, ನನಗೆ ಗೊತ್ತು ನೀನು ಯಾವ ರೀತಿಯಾಗಿ ವಾಕ್ಯಗಳನ್ನು ಬೋಧಿಸ್ತೀಯ ಅಂತ ನನಗೆ ಗೊತ್ತು. ಹಾಲೆಲೂಯ ಈ ಪ್ರಪಂಚದ ಬಗ್ಗೆ ನೀನು ತಿಳ್ಕೊಂಡಿದೀಯ ಅಂತ ನನಗೆ ಗೊತ್ತು. ಸೈತಾನನ ಕಾರ್ಯ ಯಾವ ರೀತಿಯಾಗಿ ಅವನು ಮಾಡ್ತಾನೆ, ಯಾವ ರೀತಿಯಾಗಿ ದೇವರಿಗೆ ಯಾವ ರೀತಿಯಾಗಿ ಮನುಷ್ಯರಿಗೆ ಸುವಾರ್ತೆ ಸಾರಬೇಕು ದೇವರ ಬಗ್ಗೆ ಎಂಬುದಾಗಿ ನೀನು ಆಲೋಚನೆ ಮಾಡ್ತಾ ಇದೀಯ ಎಂಬುದಾಗಿ ನನಗೆ ಗೊತ್ತು. ಹಾಲೆಲೂಯ ಅಂತ ದೇವರು ಹೇಳ್ತಾನೆ. ಆ ಸಮಯದಲ್ಲಿ ದೇವರ ಶಬ್ದಕ್ಕೆ ಕಿವಿಗೊಡು. ಹಾಲೆಲೂಯ ಕಿವಿಗೊಡು. ಆಗ ನೀನು ಎಷ್ಟೊಂದು ಬದಲಾವಣೆ ಆಗ್ತೀಯ. ಹೌದಾ ನನಗೆ ಬುದ್ಧಿ ಇಲ್ವಾ, ಸರಿ ಬಿಡು ನನಗಿಲ್ಲ ಅಂತ ಹೇಳ್ಕೊ. ಒಂದು ಟೈಮ್ ಬರ್ತದೆ, ಯಾರು ನಿನಗೆ ಬುದ್ಧಿ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ನಿಜವಾಗ್ಲೂ ಅಂತ ಹೇಳಿದ್ರೆ ಅವ್ರು ಹೇಳ್ದವ್ರಿಗೆ ಬುದ್ಧಿ ಇಲ್ಲ ಅಂತ ಅಂದ್ಕೊತಾರೆ. ನನಗೇ ಬುದ್ಧಿ ಇಲ್ಲ, ನನ್ನ ಮಗಳಿಗೆ ನನ್ನ ಮಗನಿಗೆ ಸುಮ್ಮನೆ ಏನೇನೋ ಹೇಳ್ಬಿಟ್ಟೆ ಅಂತ 4 ಜನ ನಿನ್ನ ಬಗ್ಗೆ ಮಾತಾಡ್ತಿರ್ತಾರಲ್ವ. ನಿನ್ನ ಮಗಳು ನಿನ್ನ ಮಗನು ಈ ರೀತಿಯಾಗಿ ಬದಲಾವಣೆ ಆಗಿದ್ದಾರೆ, ಈ ರೀತಿಯಾಗಿ ಮುಂದೆ ಹೋಗ್ತಾ ಇದ್ದಾರೆ, ನಿಜವಾಗ್ಲೂ ನೀವು ಎತ್ತಿದ್ದಕ್ಕೂ ಸಾರ್ಥಕ ಆಯಿತು ಎಂಬುದಾಗಿ ನಿಮ್ಮ ತಂದೆ ತಾಯಿಗಳನ್ನು ಹೊಗಳುತ್ತಾರೆ. ಯಾರು ಎತ್ತಿದ್ರೋ ಈ ಮಕ್ಕಳನ್ನು ಅಂತ ಅವತ್ತು ನಿಜವಾಗ್ಲೂ ಹೆಮ್ಮೆ ಪಡ್ತೀಯ. ಹಾಲೆಲೂಯ ದೇವರನ್ನ ಇನ್ನೂ ಹೆಚ್ಚಾಗಿ ಕೊಂಡಾಡ್ತೀಯ. ಹಾಲೆಲೂಯ. ಸೊ ಪ್ರಿಯರೇ, ನೀನು ಎಲ್ಲರನ್ನು ಬಿಡಿಸಿಕೊಂಡು ಬರುವಿ ಎಂಬುದಾಗಿ ಆಗಿದೆ. ಹಾಲೆಲೂಯ. ಒಂದು ಗಿಳಿ ಇರ್ತದೆ, ಪ್ಯಾರೋಟ್. ಹಾಲೆಲೂಯ. ಬೇಟೆಗಾರ ಏನು ಮಾಡ್ತಾನೆ, ಅದನ್ನು ಬಲಿ ಹಾಕ್ಬಿಡ್ತಾನೆ, ಪಂಜರದಲ್ಲಿ ತಗೊಂಡೋಗಿ ಇಟ್ಬಿಡ್ತಾನೆ. ಹಾಲೆಲೂಯ. ಪಂಜರದಲ್ಲಿ ತಗೊಂಡೋಗಿ ಅದನ್ನು ಇಟ್ಟಾಗ, ಬಲೆಯಲ್ಲಿ ಹಾಕಿದಾಗ, ಹಾಲೆಲೂಯ, ಆ ಗಿಳಿಗೆ ಆರೋದಕ್ಕೆ ಗೊತ್ತಿರೋದಿಲ್ಲ, ಆಕಾಶದಲ್ಲಿ ಯಾವ ರೀತಿ ಆರಬೇಕೆಂಬುದು ಗೊತ್ತಿರೋದಿಲ್ಲ. ಹಾಲೆಲೂಯ. ಯಾವ ರೀತಿಯಾಗಿ ಅಂದರೆ ಗಿಡದಿಂದ ಗಿಡಕ್ಕೆ ಹಾರಿ ಹಣ್ಣು ತಿನ್ನಬೇಕೆಂಬುದು ಕೂಡ ಅದು ಗೊತ್ತಾಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಪಂಜರದಲ್ಲಿ ಇಟ್ಬಿಟ್ಟಿದ್ದಾನೆ. ಹಾಲೆಲೂಯ. ಪಾಪ ಅದು ಅದರದ್ದೇ ಮನೆ, ಅದನ್ನೇ ಮಾಡ್ಕೊಂಡಿದೆ, ಅದು ಪಂಜರದಲ್ಲಿನೇ ಇದೆ ಗಿಳಿ, ಪ್ಯಾರೋಟು. ಹಾಲೆಲೂಯ. ಆಗ ಒಬ್ಬ ವ್ಯಕ್ತಿ ಬರ್ತಾನೆ. ಹಾಲೆಲೂಯ. ಇದಕ್ಕೆ ರೆಕ್ಕೆ ಇದೆ, ಇದನ್ನು ಸುಮ್ಮನೆ ಬಿಡಬಾರ್ದು. ಹಾಲೆಲೂಯ. ಈ ರೀತಿಯಾಗಿ ಇದು ಪಂಜರದಾಗ ಇರಬಾರ್ದು, ರೆಕ್ಕೆ ಇದೆ ಒಂದೇ, ಆರಲೇಬೇಕು. ಹಾಲೆಲೂಯ. ರೆಕ್ಕೆ ಇದ್ದಾವೆ ಅಂತ ಹೇಳಿದ್ರೆ ಇದು ಆರಲೇಬೇಕು. ಪಾಪ ಅದು ಗೊತ್ತಾಗ್ತಾ ಇಲ್ಲ, ಅದನ್ನು ಪಂಜರದಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಒಬ್ಬ ವ್ಯಕ್ತಿ ಹೋಗಿ ಅದನ್ನು ಪಂಜರದಿಂದ ತೆಗೆದು ಅದನ್ನು ಆಕಾಶಕ್ಕೆ ಹಾರಲು ಬಿಡ್ತಾನೆ ಪ್ರಿಯರೇ. ಹಾಲೆಲೂಯ. ಆಗ ಏನಾಗ್ತದೆ ಗೊತ್ತಾ, ನಿಜವಾಗ್ಲೂ ಅಂದರು ಅದಕ್ಕೆ ತುಂಬಾ ಖುಷಿ ಆಗ್ತದೆ. ನನಗೂ ರೆಕ್ಕೆ ಇದ್ದಾವೆ, ನಾನು ಈ ರೀತಿಯಾಗಿ ಆಡ್ತಂತ ನನಗೆ ಗೊತ್ತಿದ್ದಿಲ್ಲಲ್ಲ. ಹಾಲೆಲೂಯ. ನನಗೆ ಗೊತ್ತಿದ್ದಿಲ್ಲಲ್ಲ, ಇಷ್ಟೊಂದು ಚೆನ್ನಾಗಿ ನಾನು ಆಡ್ತಿದ್ದೇನಾ. ಹಾಲೆಲೂಯ. ನಾನು ಇಷ್ಟು ದಿನ ಪಂಜರದಲ್ಲಿ ಇಟ್ಬಿಟ್ಟಿದ್ರು,
ಯಾರೊಬ್ಬ ವ್ಯಕ್ತಿ ಬಂದು ನಾನು ಬಿಡಿಸಿಬಿಟ್ಟಪ್ಪ ಅಂಥೇಳಿ ಆ ವ್ಯಕ್ತಿಯನ್ನು ನೆನೆಸಿಕೊಳ್ತದೆ. ಹಲ್ಲೆಲೂಯ. ಅದಕ್ಕೆ ಕೃತಜ್ಞತಾ ಸ್ತುತಿ ಹೇಳ್ತದೆ, ಥ್ಯಾಂಕ್ಸ್ ಅಂತ ಹೇಳ್ತದೆ, ಧನ್ಯವಾದಗಳು ಹೇಳ್ತದೆ. ಹಲ್ಲೆಲೂಯ. ಹೃದಯಪೂರ್ವಕ ಧನ್ಯವಾದಗಳು ತಿಳಿಸುತ್ತದೆ. ಅದು ಆಕಾಶದಲ್ಲಿ ಹಾರ್ತದೆ. ಹಲ್ಲೆಲೂಯ. ಅದಕ್ಕೆ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲೆಲ್ಲನೂ ಕೂಡ ಹಾರಿ 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 ಹಾರ್ತದೆ. ಆಗ ಮನುಷ್ಯ ಅದರ ಒಳಗಡೆ ಇರುವ ರೆಕ್ಕೆಯನ್ನು ಕಂಡಿಡ್ದಾನೆ ಪ್ರಿಯರೇ, ಕಂಡುಹಿಡಿದಿದ್ದಾನೆ. ಹಲ್ಲೆಲೂಯ. ಅದನ್ನು ಪಂಜರದಿಂದ ತೆಗೆದಿದ್ದಾನೆ, ಅದು ಹಾರಬೇಕೆಂಬುದಾಗಿ. ಹಲ್ಲೆಲೂಯ. ಅದೇ ರೀತಿಯಿಂದಾಗಿ ನನಗೂ ನಿನಗೂ ಕೂಡ ನಮ್ಮ ತಂದೆಯಾದ ಕರ್ತನು ನಮ್ಮನ್ನು ಸೃಷ್ಟಿ ಮಾಡಿದಾಗಲೇ ರೆಕ್ಕೆಯನ್ನು ಕೊಟ್ಟು ಕಳಿಸಿದ್ದಾನೆ. ಹಲ್ಲೆಲೂಯ. ರೆಕ್ಕೆಯನ್ನು ಕೊಟ್ಟು ಕಳಿಸಿದ್ದಾನೆ. ಸೈತಾನನು ಹಲ್ಲೆಲೂಯ ವಶ ಮಾಡಿಕೊಂಡು ನಮ್ಮ ರೆಕ್ಕೆಗಳನ್ನು ಮುರಿದು ಬಿಟ್ಟು ನಮಗೆ ಕಾಣಲಾರ್ದಂತೆ ಅವನೇ ಆರಾಧಿಸಬೇಕು, ಅವನನ್ನೇ ಪೂಜಿಸಬೇಕೆಂಬುದಾಗಿ ಅವನು ಗರ್ವದಿಂದ ಇದ್ದು. ಹಲ್ಲೆಲೂಯ. ಗರ್ವದಿಂದ ಇದ್ದ. ಆಗ ನಮ್ಮ ದೇವರೇನು ಮಾಡ್ದ? ನನ್ನ ಮಕ್ಕಳು ಹಿಂಗಾದರೆ ಆರೋದಿಲ್ಲ, ಹಲ್ಲೆಲೂಯ, ಪಂಜರದಲ್ಲೇ ಬಿದ್ದು ಬಿಡ್ತಾರೆ ಎಂಬುದಾಗಿ ಆತನೇ ಹಲ್ಲೆಲೂಯ ಪರಲೋಕದಿಂದ ಭೂಮಿಗಿಳಿದು ಬಂದ. ಹಲ್ಲೆಲೂಯ. ಭೂಮಿಗಿಳಿದು ಬಂದ. ಯಾವುದಕ್ಕೋಸ್ಕರ? ನನಗೋಸ್ಕರ, ನಿನಗೋಸ್ಕರ. ಹಲ್ಲೆಲೂಯ. ನಮಗೋಸ್ಕರನೇ ನಮ್ಮ ದೇವರು ಭೂಮಿಗಿಳಿದು ಬಂದ ಪ್ರಿಯರೇ. ಹಲ್ಲೆಲೂಯ. ಬಂದು ನನಗೋಸ್ಕರ, ನಿನಗೋಸ್ಕರ, ನಮ್ಮೆಲ್ಲರಿಗೋಸ್ಕರ ಆತನು ಪ್ರಾಣ ತ್ಯಾಗ ಮಾಡಿದ. ಹಲ್ಲೆಲೂಯ. ಆತನು ಪ್ರಾಣ ತ್ಯಾಗ ಮಾಡಿ ಆತನ ನಿಜವಾದ ಪ್ರೀತಿ ನಾವು ತಿಳ್ಕೊಳ್ಳುವಂತೆ, ನಾವು ಗ್ರಹಿಸಿಕೊಳ್ಳುವಂತೆ ಹಲ್ಲೆಲೂಯ ಆತನ ಆತ್ಮ ನಮ್ಮೊಳಗಡೆ ಪ್ರವೇಶಿಸಿದ. ಹಲ್ಲೆಲೂಯ. ಪ್ರವೇಶಿಸಿದ. ಆಗೇನಾಯಿತು? ನಾವು ಪಂಜರದಲ್ಲಿ ಇದ್ದೀವಿ, ನಾವು ವಿಗ್ರಹಾರಾಧನೆಗೆ ಅಡಿಕ್ಟ್ ಆಗಿಬಿಟ್ಟಿದ್ದೀವಿ. ನಮಗೆ ನಿಜವಾಗ್ಲೂ ರೆಕ್ಕೆ ಇದೇನಂತಲೇ ಗೊತ್ತಿದ್ದಿಲ್ಲ. ಅವನು ಮರೆಮಾಚಿದ್ನಲ್ಲ, ನಮ್ಮ ರೆಕ್ಕೆಗಳನ್ನು ಮುರಿದಿದ್ನಲ್ಲ, ಮತ್ತೆ ನಮ್ಮ ದೇವರು ಅವನ್ನು ಬೆಳೆಸಿದ. ಹಲ್ಲೆಲೂಯ. ನಾವು ಆರುವಂತೆ, ಆರಾಧನೆಯಲ್ಲಿ ಆರುವಂತೆ, ರೆಕ್ಕೆ ಇಲ್ಲದೆ ಆರುವಂತೆ ನಮ್ಮನ್ನು ಬಲಪಡಿಸಿದ್ದಾನೆ. ಹಲ್ಲೆಲೂಯ. ನಿನ್ನ ಪ್ರಸನ್ನತೆಯಲ್ಲಿ ನಾ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ನಾ ಕೊರತೆ ಇಲ್ಲದೆ ಬಾಳುವೆ. ನಿನ್ನ ಪ್ರಸನ್ನತೆಯಲ್ಲಿ ನಾ ರೆಕ್ಕೆ ಇಲ್ಲದೆ ಹಾರುವೆ, ನಿನ್ನ ಸಮ್ಮುಖದಲ್ಲಿ ನಾ ಕೊರತೆ ಇಲ್ಲದೆ ಬಾಳುವೆ. ಹಲ್ಲೆಲೂಯ. ಆ ರೀತಿಯಾಗಿ ದೇವರು ನಮಗೆ ರೆಕ್ಕೆಗಳನ್ನು ಕೊಟ್ಟಿದ್ದಾನೆ ಪ್ರಿಯರೇ. ಹಲ್ಲೆಲೂಯ. ಆ ರೆಕ್ಕೆಗಳು ನಮಗೆ ಇಲ್ಲಿ ಕಾಣುವುದಿಲ್ಲ. ಹಲ್ಲೆಲೂಯ. ನಾವು ಕ್ರಿಸ್ತನಲ್ಲಿ ನಿದ್ರಿಸಿದಾಗ ಆ ರೆಕ್ಕೆಗಳು ನಾವು ಕಣ್ಣಾರೆ ನೋಡುತ್ತೇವೆ. ಹಲ್ಲೆಲೂಯ. ಅದುವೇ ದೇವದೂತರಾಗಿದ್ದಾರೆ. ಹಲ್ಲೆಲೂಯ. ನಾವು ನೋಡ್ತೇವಲ್ವಾ, ನಾವು ಪ್ರಶ್ನೆ ಬಂದಿರ್ತದೆ, ದೇವದೂತರುಗಳು ಯಾವ ರೀತಿಯಾಗಿ ಆಗ್ತಾರೆ? ಹಲ್ಲೆಲೂಯ. ಅವ್ರಿಗೆ ಯಾವ ರೀತಿಯಾಗಿ ರೆಕ್ಕೆ ಬರ್ತದೆ ಎಂಬುದಾಗಿ ಆಲೋಚಿಸುತ್ತಿರ್ತೇವೆ ಅಲ್ವಾ? ಹಲ್ಲೆಲೂಯ. ಕ್ವಶನ್ ಮೇಲೆ ಕ್ವಶನ್ ಹಾಕೋತಾ ಇರ್ತೀವಲ್ವಾ? ಅದಕ್ಕೋಸ್ಕರನೇ ದೇವರು ಈ ದಿನದಲ್ಲಿ ನಮಗೆ ತಿಳಿಸುತ್ತಾ ಇದ್ದಾನೆ. ಹಲ್ಲೆಲೂಯ. ನಮ್ಮನ್ನು ಸೃಷ್ಟಿ ಮಾಡಿದಾಗಲೇ ರೆಕ್ಕೆ ಕೊಟ್ಟು ಕಳಿಸಿರ್ತಾನೆ. ಹಲ್ಲೆಲೂಯ. ಆ ರೆಕ್ಕೆಗಳನ್ನು ಸೈತಾನನು ಮುರಿದಾಕಿರ್ತಾನೆ, ಗೊತ್ತಾಗಬಾರ್ದು ಎಂಬುದಾಗಿ. ಹಲ್ಲೆಲೂಯ. ರೆಕ್ಕೆಗಳು ಇವೆ ಅಂದರೆ ಹಲ್ಲೆಲೂಯ ಹಾರಿ ಹೋಗ್ತದೆ ಎಂಬುದಾಗಿ. ಅದೇ ರೀತಿಯಿಂದ ಬೇಟೆಗಾರನು ಕೂಡ ಅದಕ್ಕೆ ರೆಕ್ಕೆ ಇದ್ದರೆ ಹಾರ್ತದೆ ಎಂಬುದಾಗಿ ಅದನ್ನು ಪಂಜರದಲ್ಲೇ ಇಟ್ಟಿದ್ದ. ಹಲ್ಲೆಲೂಯ. ನಮ್ಮ ತಂದೆಯಾದ ಕರ್ತನು ಬಂದು ಆ ಪಂಜರದಿಂದ ಅದಕ್ಕೆ ಆಕಾಶಕ್ಕೆ ಹಾರಲು ಬಿಟ್ಟ. ಅದೇ ರೀತಿಯಿಂದಾಗಿ ಹಲ್ಲೆಲೂಯ ನಮ್ಮ ದೇವರು ಕೂಡ ನಮ್ಮನ್ನು ಪಂಜರದಿಂದ, ಬಲೆಗಳಿಂದ ಬಿಡಿಸಿದ್ದಾನೆ, ಇನ್ನು ಸಂಪೂರ್ಣವಾಗಿ ಬಿಡಿಸುತ್ತಾನೆ. ಹಲ್ಲೆಲೂಯ. ಮೇಟಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ, ಬೇಟೆಗಾರನ ಬಲೆಯಿಂದಲೂ, ಮರಣಕರ ವ್ಯಾಧಿಯಿಂದಲೂ ನನ್ನ ತಪ್ಪಿಸಿದವರು ನೀವೇ యేసయ్య, ನನ್ನ ಕಾಪಾಡಿದವರು ನೀವೇ యేసయ్య. ನಿನ್ನ ರಕ್ತ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ ದೇವ ಕಾಪಾಡಿದೆ. ನಿನ್ನ ಶಿಲುಬೆಯ ನೆರಳಲ್ಲೇ ಮರೆ ಮಾಡಿದೆ, ಮರೆ ಮಾಡಿದೆ
ಸ್ತೋತ್ರ ಸ್ತೋತ್ರ యేసయ్య, ಸ್ತೋತ್ರ ಸ್ತೋತ್ರ యేసయ్య. ಹಲ್ಲೆಲೂಯಾ. ಪ್ರಿಯರೇ, ಬೇಟೆಗಾರನ ಬಲೆಯಿಂದ ತಪ್ಪಿಸುತ್ತಾನೆ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕೆಲವೊಬ್ರು ಹೇಳ್ಕೊಳ್ತಾ ಇರ್ತಾರೆ, ಅವರ ಮನೆಯಲ್ಲಿ ಆರಾಧನೆ ವಿಗ್ರಹಾರಾಧನೆ ಮಾಡ್ತಾ ಇರ್ತಾರೆ, ನಾನು ಸಂಪೂರ್ಣವಾಗಿ ಹೊರಗಡೆ ಬಂದ್ಬಿಡಬೇಕು. ಹಲ್ಲೆಲೂಯಾ. ದೇವರನ್ನು ಆರಾಧಿಸಬೇಕು, ದೇವರ ಮಗಳಾಗಿ ಸೇವೆಯಲ್ಲಿ ನಿರಂತರವಾಗಿ ಬಾಳಬೇಕು, ಜೀವ ಇರೋವರೆಗೂ ದೇವರಲ್ಲಿಯೇ ಜೀವನ ನಡೆಸಬೇಕು ಎಂಬುದಾಗಿ ಆಶೆಯಿಂದ ಇದೆಯಾ? ಅದಕ್ಕೋಸ್ಕರ ದೇವರು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಅತಿ ಶೀಘ್ರದಲ್ಲೇ, ತುಂಬ ಸಮಯ ಇಲ್ಲ. ಹಲ್ಲೆಲೂಯಾ. ಎಷ್ಟು ಸಮಯ ಇಲ್ಲ, ಕಡಿಮೆ ಸಮಯದಲ್ಲಿನೇ. ಹಲ್ಲೆಲೂಯಾ. ಅತಿ ಶೀಘ್ರದಲ್ಲೇ ಸಮಯ ಹತ್ತಿರವಾಗಿದೆ. ಹಲ್ಲೆಲೂಯಾ. ದೇವರ ಸಮಯ ನಿಜವಾಗ್ಲೂ ಹತ್ತಿರವಾಗಿದೆ. ನಿನಗೆ ಕಟ್ಟಲ್ಪಟ್ಟ ಬಂಧನಗಳು, ಹಲ್ಲೆಲೂಯಾ, ನಿನ್ನ ಫ್ಯಾಮಿಲಿಯಲ್ಲಿ ಕೊಡ್ತಾ ಇರುವಂಥ ಟಾರ್ಚರ್ಗಳು ಎಲ್ಲದರಿಂದನೂ ಕೂಡ ನೀನು ಬಲೆಯಲ್ಲಿ ಬಿದ್ದಿದ್ದೀಯಾ. ಹಲ್ಲೆಲೂಯಾ. ಯಾಕೆ ಅಂತ ಹೇಳಿದ್ರೆ, ಸೈತಾನನ ಬಲೆಗೆ ನಿಮ್ಮ ಮನೆಯವರು ಬಿದ್ದಿದ್ದಾರೆ. ಹಲ್ಲೆಲೂಯಾ. ಅದರಿಂದ ನೀನು ಹೊರಗಡೆ ಸಂಪೂರ್ಣವಾಗಿ ದೇವರು ಒಂದು ದಿನ ತೆಗಿತಾನೆ. ಹಲ್ಲೆಲೂಯಾ. ಅವತ್ತು ನೀನು ಇನ್ನೂ ಹೆಚ್ಚಾಗಿ ದೇವರನ್ನು ಗ್ರಹಿಸಿಕೊಳ್ತೀಯ. ಹಲ್ಲೆಲೂಯಾ. ಹಾಗಂತ ಕೆಲವೊಬ್ರು ಹೇಳ್ತಾರೆ, ಹಾಗಾದರೆ ನನ್ನ ಮನೆ ಬಿಟ್ಟು ನಾನು ಹೋಗ್ಬಿಡ್ಬೇಕಾ ಅಂತ. ಎಸ್, ದೇವರಿಗೋಸ್ಕರ ಪ್ರಾಣನೇ ಬಿಟ್ಟು ಹೋಗುತ್ತೇವೆ ಅಂತೆ. ಮನೆ ಬಿಟ್ಟು ಹೋಗೋದೇನ್ರಿ? ಹಲ್ಲೆಲೂಯಾ. ನಾವು ಸತ್ತು ಹೋದಾಗ ನಮ್ಮ ಜೊತೆಗೆ ಗಂಡನೂ ಬರಲ್ಲ, ಹೆಂಡತಿನೂ ಬರಲ್ಲ, ಮಕ್ಕಳು ಬರಲ್ಲ, ತಂದೆ ತಾಯಿಗಳೂ ಬರಲ್ಲ. ನನ್ನನ್ನು ಸೃಷ್ಟಿ ಮಾಡಿದ, ನಿನ್ನನ್ನು ಸೃಷ್ಟಿ ಮಾಡಿದ, ನಿಮ್ಮನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನೇ ನಮ್ಮ ಜೊತೆಯಲ್ಲಿರುತ್ತಾನೆ ಅಲ್ವಾ? ಹಲ್ಲೆಲೂಯಾ. ಯಾವ ಸಂಬಂಧಿಕರಾದರೂ ನಮ್ಮ ಜೊತೆ ಬರ್ತಾರಾ? ಹಲ್ಲೆಲೂಯಾ. ನಮ್ಮನ್ನು ಹುಟ್ಟುವಾಗಲೂ ಕೂಡ ಒಬ್ಬರನ್ನೇ ಕಳಿಸುತ್ತಾನೆ. ನೀನು ಹೋಗು, ಇಲ್ಲಿ ಈ ರೀತಿ ಕೆಲಸ ಮಾಡಬೇಕು ನೀನೆಂಬುದಾಗಿ ದೇವರು ನಮ್ಮನ್ನು ಕಳಿಸುತ್ತಾನೆ. ಈ ಕೆಲಸ ಎಲ್ಲ ಮುಗಿದ ಮೇಲೆ ಆತನೇ ಬಂದು, ಬಾ ನಿನ್ನ ಕೆಲಸ ಮುಗಿದೋಗಿದೆ ಅಂತ ಕೈ ಹಿಡಿದು ನಿನ್ನನ್ನು ಕರ್ಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ನಿನ್ನ ನಿಜವಾಗ್ಲೂ ಕರ್ಕೊಂಡು ಹೋಗುತ್ತಾನೆ. ಬೇಟೆಗಾರನ ಬಲೆಯಿಂದ ಸಂಪೂರ್ಣವಾಗಿ ತೆಗೆದುಹಾಕ್ತಾನೆ. ಹಲ್ಲೆಲೂಯಾ. ನೀನು ಯೋಚನೆ ಮಾಡ್ತಾ ಇರ್ಬೋದು, ಹಾಗಾದರೆ ನನ್ನ ತಂದೆ ತಾಯಿಗಳನ್ನು ಬಿಟ್ಟು ಹೋಗಬೇಕಾ? ನನ್ನ ಫ್ಯಾಮ್ಲಿಯನ್ನು ಬಿಟ್ಟು ಹೋಗಬೇಕಾ? ನನ್ನ ರಕ್ತ ಸಂಬಂಧಿಕರನ್ನು ಬಿಟ್ಟು ಹೋಗಬೇಕಾ? ನನ್ನ ಮನೆಯನ್ನು ತ್ಯಜಿಸಿ ಹೋಗಬೇಕೆಂಬುದಾಗಿ. ನಿಜವಾಗ್ಲೂ ದೇವರು ನಿನ್ನನ್ನು ಬಿಟ್ಟು ಹೋಗುವಂಥ ಬೇರೆ ಕಡೆ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ಹಲ್ಲೆಲೂಯಾ, ನೀನು ಊಹಿಸಲಾರ್ದಂಥ ಸಿದ್ಧತೆ ನಿನಗಲ್ಲಿದೆ. ಹಲ್ಲೆಲೂಯಾ. ನೀನು ಊಹಿಸಲಾರ್ದಂಥ ಸೇವನೆಗೆ ಕಾದಿದೆ. ನೀನು ಊಹಿಸಲಾರ್ದಂಥ ಅನೇಕ ಕಾರ್ಯಗಳು ನಿನ್ನಿಂದ ಜರುಗಬೇಕಾಗಿದೆ. ಅದಕ್ಕೋಸ್ಕರನೇ ನಿನ್ನ ತಂದೆ ತಾಯಿಗಳನ್ನ ತ್ಯಜಿಸಿ ನಿನ್ನ ಮನೆಯನ್ನು ಬಿಟ್ಟು ಹೋಗಬೇಕಾಗಿದೆ. ಹಲ್ಲೆಲೂಯಾ. ಹೋಗಬೇಕಾಗಿದೆ. ಸೇವೆ ಮಾಡಬೇಕಾದ್ರೆ ಎಲ್ಲಿ ಜಾಗ ದೇವರು ಕೊಡ್ತಾನೋ, ಹಲ್ಲೆಲೂಯಾ, ಎಲ್ಲಿ ಸ್ಥಳ ದೇವರು ಕೊಡ್ತಾನೋ, ಎಲ್ಲಿ ಪ್ಲೇಸ್ ನಿನಗೆ ಸಿದ್ಧ ಮಾಡಿದ್ದಾನೋ, ಆ ಪ್ಲೇಸು, ಆ ಜಾಗ ನಿನಗೋಸ್ಕರ ವೇಟ್ ಮಾಡ್ತಾ ಇದೆ, ನಿನಗೋಸ್ಕರ ಕಾಯ್ತಾ ಇದೆ. ದೇವರು ಕೂಡ ಆಲೋಚನೆ ಮಾಡ್ತಾ ಇದ್ದಾನೆ, ನನ್ನ ಮಗಳನ್ನು ನನ್ನ ಮಗನನ್ನು ಈ ಸಭೆಗೆ, ಈ ಪ್ಲೇಸ್ಗೆ, ಈ ಜಾಗಕ್ಕೆ ತರಬೇಕು. ಹಲ್ಲೆಲೂಯಾ. ಅನೇಕ ಜನಗಳಿಗೆ ಸುವಾರ್ತೆ ಸಾರಿಸಬೇಕು, ಆರಾಧಿಸಬೇಕು, ಪ್ರತಿಯೊಬ್ಬರಲ್ಲೂ ಕೂಡ ಅಗ್ನಿ ಅಭಿಷೇಕ ಉರಿಬೇಕು. ಆ ರೀತಿಯಾಗಿ ನನ್ನ ಮಗನು ನನ್ನ ಮಗಳು ಬದಲು ಮಾಡಬೇಕಾದ್ರೆ ನಾನು ಇವರನ್ನು ಒಳ್ಳೆ ಸ್ಥಳಕ್ಕೆ ಕರ್ಕೊಂಡು ಹೋಗಬೇಕು. ಹಲ್ಲೆಲೂಯಾ. ಈ ಬೇಟೆಗಾರನ ಬಲಿಯಿಂದ, ಈ ಸೈತಾನನ ಕಾರ್ಯಗಳಿಂದ ತಪ್ಪಿಸಿಬಿಟ್ಟು ಕರ್ಕೊಂಡು ಹೋಗಬೇಕು. ಹಲ್ಲೆಲೂಯಾ. ಕರ್ಕೊಂಡು ಹೋಗಬೇಕೆಂಬುದಾಗಿ ದೇವರು ಆಲೋಚನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ನನಗೂ నినಗೂ ತಿಳಿಸಿಕೊಡ್ತಾ ఇದ್ದಾನೆ. వేటగారి ఊరిలో నుండి నా ప్రాణాన్ని రక్షించావు, బలమైన రెక్కల కింద నాకు ఆశ్రయం ఇచ్చావు. వేటగారి ఊరిలో నుండి నా ప్రాణాన్ని రక్షించావు, బలమైన రెక్కల కింద నాకు ఆశ్రయం ఇచ్చావు. లేరే లేదయా వేరే ఆధారం, నా దుర్గమా నా శైలమా, లేరే లేదయా వేరే ఆధారం, నా శృంగమా నా కేడమా. ఆరాధన ఆరాధన నా తండ్రి నీకే ఆరాధన, ఆరాధన ఆరాధన నా యేసు నీకే ఆరాధన. ఓ డాడీ, థ్యాంక్ యూ లార్డ్, గ్లోరీ టు మాస్టర్. హల్లెలూయా. ఓ రాలమ షబరి షిబ రూహ కరాలన, ఓ రాఫలబ షబ రూహాలన రికోరాలన, ఓ రిబాల జురిమ కరి షిబ రుకురిషాలన, ఓ రాఫలబ షిబ రూహ కరాలన రీలన నన్న.
ಹಾಲಲ್ಲೂಯ. ಆರಾಧನಾ ಆರಾಧನಾ నా తండ్రి నీకే ఆరాధనా, ఆరాధనా ఆరాధనా నా యేసు నీకే ఆరాధನಾ. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆ ಎಷ್ಟೆಲ್ಲ ಮಾತಾಡಿದ್ದಾರೆ, ಎಷ್ಟೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಹಲ್ಲೆಲೂಯಾ. ನನಗೂ ನಿನಗೂ ದೇವರು ಹುಟ್ಟಿದಾಗಲೇ ನಮಗೆ ರೆಕ್ಕೆ ಕೊಟ್ಟು ಹಲ್ಲೆಲೂಯಾ ಕಳಿಸಿದ್ದಾರೆ. ಆ ಸೈತಾನ ನಮ್ಮ ರೆಕ್ಕೆಗಳನ್ನು ಮುರಿದಿದ್ದಾನೆ. ಅವನಿಗೆ ರೆಕ್ಕೆ ಬರಬೇಕು, ಅವನೇ ಆರಬೇಕು, ಅವನೇ ಅಧಿಕಾರ ಚಲಾಯಿಸಬೇಕೆಂಬುದಾಗಿ. ಆದರೂ ದೇವರು ನಮ್ಮನ್ನು ಬಿಡಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ಯಾರ್ಯಾರಿಗೆ ನಮಗೆ ರೆಕ್ಕೆಗಳು ಕೊಟ್ಟಿದ್ದಾನೋ ಅವರನ್ನು ಹೆಸರಿಡಿದು ಕರೆದಿದ್ದಾನೆ. ಅವರಿಗೆ ಒಂದು ದಿನ ಪರಲೋಕದಲ್ಲಿ ರೆಕ್ಕೆಗಳನ್ನು ಬಿಚ್ಚಲ್ಪಡ್ತವೆ. ಹಲ್ಲೆಲೂಯಾ. ನೀನು ಅನ್ಕೊತಾ ಇರ್ಬೋದು, ನಾನು ಇಷ್ಟೊಂದು ಚೆನ್ನಾಗಿ ಒಂದೊಂದು ಸಲ ನಾವು ಆರಾಧನೆ ಮಾಡ್ತಾ ಇರ್ತೀವಲ್ವ, ನಮ್ಮನ್ನು ಮರೆತು ಬಿಟ್ಟು ಆರಾಧನೆ ಮಾಡ್ತಾ ಇರ್ತೀವಿ, ಆರಬೇಕು ಅನ್ನಿಸ್ತಾ ಇರ್ತದೆ. ಅದು ನಿನಗೆ ದೇವರು ಕೊಟ್ಟಿರುವ ರೆಕ್ಕೆ. ಒಂದು ದಿನ ಪರಲೋಕದಲ್ಲಿ ನಿನ್ನ ಕಣ್ಣಾರೆ ನೋಡ್ತೀಯ, ದೇವದೂತರಾಗಿ ನೀನು ಕಾಣಿಸ್ತೀಯ. ಹಲ್ಲೆಲೂಯಾ. ಥ್ಯಾಂಕ್ ಯು ಆಲ್ ಟು ಮೈ ಗಾಡ್ ಬ್ಲೆಸ್ ಯು. ಆಮೆನ್. ಪ್ರೈಸ್ ಲಾರ್ಡ್.